ನಿಮ್ಮ ಈಗೋ ಈ ಲೆವೆಲ್ಗೆ ಹೋದರೆ ಅದು ನಿಮಗೆ ಗೊತ್ತಾದರೆ ದಯವಿಟ್ಟು ಅಲ್ಲೇ ಆ ಈಗೋನ ಮುಗಿಸ್ಬಿಡಿ, ಸಾಯಿಸ್ಬಿಡಿ. ಈ ಈಗೋ ಕೆಲಸ ಏನು ಅಂದರೆ ಒಳಗಡೆ ಹೊಟ್ಟೆ ಉರಿ, ಮೇಲ್ಗಡೆ ನೈಸಾಗಿ ಮಾತಾಡೋದು. ಇದನ್ನು ಬ್ಯಾಕ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂತ ಹೇಳ್ತಾರೆ. ಹಿಂದೊಂದು ಮುಂದೊಂದು ಅಂತಾರಲ್ಲ, ಒಳಗಡೆ ಹಿಡನ್ ಎನ್ವಿ, ಹೊರಗಡೆ ಮಾತ್ರ ಹೊಗಳೋದು. ಇದು ಈಗೋ. ಇದು ನೀವು ಮಾಡ್ತೀರಾ. ಮಾಡಿದಾಗ ನಿಮಗೆ ಈಗೋ ಅಂತ ಗೊತ್ತಾಗತ್ತಲ್ಲ, ಅಲ್ಲಿ ನಿಮಗೇನೆ ಕೋಪ ಬರಬೇಕು ನಿಮ್ಮ ಮೇಲೆ. ಎರಡನೇದು, ಬೇರೆಯವ್ರ ಕಾಲನ, ಸಮಯನ, ಅವ್ರ ಎನರ್ಜಿನ ಇಗ್ನೋರ್ ಮಾಡೋದು. ಅದನ್ನು ನೋಡ್ಕೊಳ್ಳಿ. ಈಗೋ ಮಾಡುತ್ತೆ, ಯಾಕೆಂದರೆ ಲ್ಯಾಕ್ ಆಫ್ ರೆಸ್ಪೆಕ್ಟ್. ಅವ್ರ ಮೇಲೆ ರೆಸ್ಪೆಕ್ಟ್ ಇಲ್ಲದೆ ಇದ್ದರೆ ಅವ್ರ ಸಮಯಕ್ಕೂ ರೆಸ್ಪೆಕ್ಟ್ ಕೊಡಲ್ಲ ನೀವು. ಆ ಥರ ನೀವು ಮಾಡಿದರೆ ನಿಮ್ಮ ಈಗೋನ ಅಲ್ಲೇ ಎರಡು ಕೊಡಿ. ಆಮೇಲೆ ಗಿಲ್ಟನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡೋದು, ಗಿಲ್ಟ್ ಬರ್ಸೋದು, ಅವ್ರನ್ನ ಉಪಯೋಗಿಸ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡೋದು. ಈ ಥರ ಈಗೋ ಬುದ್ಧಿ ಇದು. ಈ ಥರದವ್ರ ಜೊತೆ ನೆಗೋಷಿಯೇಟ್ ಮಾಡಬೇಡಿ, ಮಾತುಕತೆ ನಿಲ್ಲಿಸಿ. ನಿಮಗೆ ಗೊತ್ತಾದರೆ ನೀವು ಮಾಡ್ತಾ ಇರೋದು, ನೀವೇ ಸೈಲೆನ್ಸ್ಗೆ ಹೋಗಬೇಕು. ನೀನು ಟ್ರಸ್ಟ್ನ ಯಾವತ್ತೂ ಬಿಟ್ರೆ ಮಾಡಬೇಡ, ದ್ರೋಹ ಮಾಡಬೇಡ, ಮೋಸ ಮಾಡಬೇಡ. ಆಮೇಲೆ ಬೇರೆಯವರು ನೀನು ಬಂದು ಕ್ಷಮೆ ಕೇಳಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡ. ಇದೆಲ್ಲ ಈಗೋ ಬುದ್ಧಿ. ಅದಿದ್ದರೆ ನಾವೇ ನಮ್ಮ ತಿಳ್ಕೊಂಡು ಬಿಡೋದಿದೆಯಲ್ಲ, ಬೇರೆಯವ್ರಿಗೆ ಮುಂಚೆ ತುಂಬ ದೊಡ್ಡ ಬದಲಾವಣೆ.